ನೋಡಿ, ಇಡೀ ಪ್ರಕರಣವನ್ನು ಮೂರು ಭಾಗವಾಗಿ ನೋಡಬೇಕು, ವಿಂಗಡಿಸಬೇಕು. ಒಂದು, ಸದನದ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ. ಅದರ ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೇ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಪ್ರತಿದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ತಾರೆ ತಗೊಳ್ಳಿ. ಅಲ್ಲಿ ನಡೆದಿದ್ದೇನ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು, ಮೊಕದ್ದಮೆ ದಾಖಲಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸದೆ ಅರೆಸ್ಟ್ ಮಾಡಿದ್ದು ಎರಡನೇ ತಪ್ಪು. ಈಗ ಹೇಳ್ತಾರೆ FSL ರಿಪೋರ್ಟಿಗೆ ಕಳಿಸ್ತೀವಿ, ಅದು ಕಳಿಸ್ತೀವಿ, ಇದು ಕಳಿಸ್ತೀವಿ, ನಮಗೆ ಸಭಾಪತಿಗಳು ಪಂಚನಾಮೆ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತವ್ರೆ. ನನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಯಾರು ಪರ್ಮಿಷನ್ ತಗೊಂಡ್ರಿ? ಅರೆಸ್ಟ್ ಮಾಡಬೇಕಾದ್ರೆ ಯಾವ ದಾಖಲೆಗಳನ್ನು ಸಂಗ್ರಹಿಸಿದ್ರಿ? ಅಂದರೆ ವಿತೌಟ್ ರೆಕಾರ್ಡ್ಸು ನೀವು ಕೇವಲ ಒತ್ತಡಕ್ಕೊಳಗಾಗಿ ದುರುದ್ದೇಶದಿಂದ ಅರೆಸ್ಟ್ ಮಾಡಿದ್ದೀರಿ. ಅರೆಸ್ಟ್ ಮಾಡಿದ ನಂತರದ ಘಟನೆಗಳು ಎರಡು ರೀತಿ ಘಟನೆಗಳು. ಒಂದು, ವಿಧಾನಸೌಧದ ವಿಧಾನಸೌಧಕ್ಕೆ ಎಂಟ್ರಿ ಆಗಬೇಕಾದ್ರೆ 3 ಗಂಟೆ ಸುಮಾರಿಗೆ ಸದ್ದಾಂ ಮತ್ತು ಸಂಗನಗೌಡ ಅವ್ರ ಸಂಗಡಿಗರು ನನ್ನ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಮೊದಲನೇ ಘಟನೆ. 4:15 ಸುಮಾರಿಗೆ ವಿಧಾನಸಭೆಯಿಂದ ಹೊರಗೆ ನಾನು ಬರ್ತಿರ್ಬೇಕಾದ್ರೆ, ವಿಧಾನಸಭೆ ಮೊಗಸಾಲೆಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಎರಡನೇ ಅಟ್ಯಾಕ್ನ ಕೆಲಸ ನಡೀತು. ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಂಥ ಕಿಶೋರ್ ಕುಮಾರ್ ಅವರು ಮತ್ತು ಅರುಣ್ ಅವರು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದಾರೆ. ಕೆಲವ್ರನ್ನ ಕಸ್ಟಡಿಗೆ ತಗೊಂಡಿದ್ರು, ಬಿಟ್ಟು ಕಳಿಸಿದ್ರು ಅವತ್ತೇ. ಅಂದರೆ ಬಿಟ್ಟು ಕಳಿಸಿದ್ದು ಯಾಕೆ? ಯಾವ ಒತ್ತಡ ಕೆಲಸ ಮಾಡ್ತು ಬಿಟ್ಟು ಕಳಿಸೋದಕ್ಕೆ? ಈಗ ನೀವು ಅನ್ನೋನ್ ಅಂತ ಕೇಸ್ ದಾಖಲಿಸಿದಿರಿ. ಆದರೆ ನಾನು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಹೆಸರಾಕಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದು ಹಿಂದ್ಗಡೆ ಪ್ರಚೋದನೆ ಯಾರ್ದಿದೆ ಮತ್ತು ಯಾರು ನನ್ನ ಮೇಲೆ ಹಲ್ಲೆ ನಡೆಸ್ಲಿಕ್ಕೆ ಬಂದಿದ್ರು ಅನ್ನೋದು ಹೆಸರಾಕಿ ಕೊಟ್ಟಿದ್ದೀನಿ. ವಿಜುವಲ್ಸ್ ಕೂಡ ಲಭ್ಯ ಇದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಅನ್ನೋನ್ ಹೆಂಗಾಗ್ತಾರೆ? ನಾನು ಹೆಸರಾಗಿ ಕೊಟ್ಟ ಮೇಲೆ ನನ್ನ ಕೇಸನ್ನ ಇವತ್ತಿನವರೆಗೂ ದಾಖಲಿಸಿಲ್ಲ. ಅಂದರೆ ಕಾನೂನು ಅನ್ನೋದು BJPಯವರಿಗೊಂದು ಕಾಂಗ್ರೆಸ್ಸಿಗೊಂದು ಇದೆಯಾ? ನನ್ನ ತಿಳಿದಿರೋ ಮಟ್ಟಿಗೆ ಹಂಗಿಲ್ಲ. ಆದರೆ ಕಾಂಗ್ರೆಸ್ನವ್ರು ಕೊಟ್ಟ ದೂರನ್ನು ದಾಖಲಿಸ್ತಾರೆ, BJP ಕೊಟ್ಟ ದೂರನ್ನು ದಾಖಲಿಸಲ್ಲ. ಅಂದರೆ ಇವರು ಕೈಗೊಂಬೆಗಳಾಗಿ ವರ್ತನೆ ಮಾಡ್ತಿರೋದು ಸ್ಪಷ್ಟ. ಇದು ಎರಡನೇದು.